ಹುಬ್ಬಳ್ಳಿ ನಗರದಲ್ಲಿ ಕಾರ್ಮಿಕರಿಂದ ಪ್ರತಿಭಟನೆ. ಹುಬ್ಬಳ್ಳಿ ನಗರದಲ್ಲಿ 18/12/2023ರಂದು ಕಟ್ಟಡ ಮತ್ತು ಇತರೆ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಉತ್ತರ ಕರ್ನಾಟಕ ದಿವಂಗತ ಎ.ಜೆ. ಮುದೋಳ್ ಅಭಿಮಾನಿಗಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಹುಬ್ಬಳ್ಳಿ ವತಿಯಿಂದ ಬಾಬಾಜಾನ್ ಮುದೋಳ್ ಅವರ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳು ಈಡೇರಿಸಲು ಒತ್ತಾಯಿಸಿ ನಗರದಲ್ಲಿ ಮೆರವಣಿಗೆ ಮುಖಾಂತರ ತೆರಳಿ ಕಾರ್ಮಿಕರ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕಟ್ಟಡ ಕಾರ್ಮಿಕರ ಬೇಡಿಕೆಗಳಾದ ಲೇಬರ್ ಕಾರ್ಡ್ ವಿತರಣೆ, ಶೆಡ್ಗಳ ವಿತರಣೆ, ಶಿಷ್ಯ ವೇತನ, ಕಾರ್ಮಿಕರ ಮಕ್ಕಳಿಗೆ ಮದುವೆ ಪರಿಹಾರ, ಮರಣ ಪರಿಹಾರ, ಪಿಂಚಣಿ ಸೌಲಭ್ಯ, ಆಶ್ರಯ ಮನೆ ಇನ್ನೂ ಹಲವಾರು ಬೇಡಿಕೆಗಳಿಗಾಗಿ ಮನವಿಯಲ್ಲಿ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಬಾಬಾಜಾನ್ ಮುದೋಳ್, ಬಿ.ಎ. ಮುದೋಳ್, ರಮೇಶ್ ಭೋಸ್ಲೆ, ಹಸನ್ ಸಾಬ್ ಜುಂಗೂರ್, ಬಾಷಾ ಸಾಬ್ ಟಾಕಿವಾಲೆ, ಖಾಜಾ ಸಾಬ್ ಬಿಸ್ತಿ, ಯೂಸುಫ್ ಬಳ್ಳಾರಿ ಹಾಗೂ ಸಂಘದ ಸದಸ್ಯರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸಂಘದ ಸದಸ್ಯರೇ, ಒಂದು ವೇಳೆ ಕಳೆದ 5 ತಿಂಗಳುಗಳಿಂದ ಈ ಉತ್ತರ ಕರ್ನಾಟಕ ಎ.ಜೆ. ಮುದೋಳ್ ಅಭಿಮಾನಿಗಳ ಸಂಘ ಏನು ಹುಟ್ಟು ಹಾಕಿದರೆ ಕಳೆದ 5 ತಿಂಗಳಿಂದ ಸುಮಾರು ಒಂದು 2,000ಕ್ಕಿಂತ ಹೆಚ್ಚು ಸದಸ್ಯರು ಈಗಾಗಲೇ ಅದರಲ್ಲಿ ಭಾಗವಹಿಸಿದ್ದಾರೆ. ಸದಸ್ಯರು ನೋಂದಣಿ ಕೂಡ ಆಗಿದ್ದಾರೆ. ನಾನು ಅದಕ್ಕೆ ಮೊಟ್ಟಮೊದಲಾಗಿ ತಮಗೆಲ್ಲರಿಗೂ ಅಭಿನಂದಿಸ್ತೀನಿ. ಯಾಕಂದ್ರೆ ಸಂಘಟನೆ ದೇಶದೊಳಗಾತು, ರಾಜ್ಯದೊಳಗಾತು, ಊರಾಗಾತು ಭಾಳ ಬರ್ತಿರ್ತಾವ, ಹೋಗ್ತಿರ್ತಾವ. ಆದ್ರೆ ನಾವು ಗಟ್ಟಿಯಾಗಿ ಒಂದು ಏನಾದರೂ ಸಂಘಟನೆ ಮಾಡಬೇಕಪ್ಪ ಅಂತಂದ್ರೆ, ನಮ್ಮ ಏನು ಮೂಲಭೂತ ಸೌಲಭ್ಯ, ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕಪ್ಪ ಅಂತಂದ್ರೆ ಇವತ್ತು ಬಹಳ ಪಾಲಿದೆ. ಇವತ್ತು ಈ ಹಿಂದಿನ ಸರ್ಕಾರ ಏನು ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಹಾಗೂ ಯಡಿಯೂರಪ್ಪ ಸರ್ಕಾರದೊಳಗೆ ಕಾರ್ಮಿಕ ಇಲಾಖೆ ಮಂತ್ರಿಗಳು ಏನಿದ್ದ ಹೆಬ್ಬಾರವ್ರು ಏನಿದ್ರೆ ಆ ಮಂಡಳಿ ಒಳಗೆ ಸುಮಾರು 12,000 ಕೋಟಿ ರೂಪಾಯಿ ಹಣ ಇತ್ತಲ್ಲಿ. 12,000 ಕೋಟಿ. ಆ ಹಣ ಯಾರಪ್ಪ ಅಂತಂದ್ರೆ ಆ ಹಣ ನಿಮ್ದದ. ಯಾಕಂದ್ರೆ ನೀವು ಬೆವರ್ಸೋದಂತ ಹಣ ಅದ. ಯಾಕಂದ್ರೆ ಆ ಖಜಾನೆ ಒಳಗೆ ವಿಶೇಷವಾಗಿ ಕಟ್ಟಡ ಕಾರ್ಮಿಕರಿಗೆ ಆ ಹಣ ತೆಗೆದಿಟ್ಟಿದ್ದರು. ನಾಳೆ ಏನಾರ ಆದಂತ ಅನಾಹುತಗಳಾದವು ಅಂತಂದ್ರೆ, ಪಾಪ ಅವ್ರಿಗೇನ ಕರೋನಾ ಬಂತಂದ್ರೆ, ಅಥವಾ ಏನೋ ಅವ್ರ ಮನ್ಯಾಗ ಪಾಪ ಆರ್ಥಿಕವಾಗಿ ಸರಿ ಇಲ್ಲಪ್ಪ ಅವ್ರದ್ದು ಪರಿಸ್ಥಿತಿ ಅಂತಂತೇಳಿ ಒಂದು ನಿಮಗೆ ಸಹಾಯ ಮಾಡಕ್ಕೆ ಹಣ ಇಟ್ಟಿದ್ರು. ಅದು ಸಂಪೂರ್ಣವಾಗಿ ಬಳಕೆ ಆಗಿಲ್ಲ. ಆ ಬಳಕೆ ಆಗಬೇಕಾಗಿತ್ತು, ಅದಕ್ಕೆ ಕಾರಣಾಂತರಗಳಿಂದ ಆಗಿಲ್ಲ. ಯಾಕಂದ್ರೆ ಆ ಸರ್ಕಾರಗಳು ಯಾವತ್ತು ಕಾರ್ಮಿಕರ ಪರವಾಗಿ ಮಾತಾಡಲಾರಂಥ ಸರ್ಕಾರವು ಎಲ್ಲ ಶ್ರೀಮಂತರ ಪರವಾಗಿ, ಉದ್ಯಮಿ ಪರವಾಗಿ, ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಮಾತಾಡಿ ಅವ್ರು ಕೆಲಸ ಮಾಡಿಕೊಡುವಂಥ ಸರ್ಕಾರಗಳು ಹಿಂದಿನಗಿದ್ದು. ಆ ದುಡ್ಡುಗಳನ್ನು ಆ ಇಲಾಖೆಯಿಂದ ಮತ್ತೊಂದು ಬೇರೆ ಇಲಾಖೆಗೆ ಶಿಫ್ಟ್ ಮಾಡಿ ಆ ಹಣ ದುರುಪಯೋಗ ಮಾಡಿ ಅದರಲ್ಲೂ ಕೂಡ ಭ್ರಷ್ಟಾಚಾರ ಬಹಳಷ್ಟು ತೊಡಗಿತ್ತು. ನಾವೆಲ್ಲ ಇದೆಲ್ಲ ಪ್ರಶ್ನೆ ಮಾಡಬೇಕಾಗಿತ್ತು. ಯಾಕಂದ್ರೆ ನೀವು ಕೇಳೋದಿಲ್ಲ, ನಮ್ಮ ಕಷ್ಟ ಏನೈತೆ ಅಂತೇಳಿ ಬರ್ಬೇಕು ನೀವು. ಇವತ್ತು ನೀವು ಬರೋದಿಲ್ಲ ಅನ್ನೋ ಸಂಬಂಧಕ್ಕೆ ಇವತ್ತು ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ದುರುಪಯೋಗ ಮಾಡ್ತಾರೆ. ಅದ್ ಸಂಬಂಧ ನಮ್ದು ಹಕ್ಕಿದೆ. ಇದನ್ನು ನೀವು ದುಡ್ದಂತ ಹಕ್ಕಿದೆ. ಬೆಳಿಗ್ಗೆ ಆದ್ಮೇಲೆ ಮಳೆ, ಚಳಿ, ಬೆಳೆ ಮತ್ತು ಬಿಸಿಲು ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ. ಹೋಗಿ ನಿಂತ ಕಷ್ಟಪಟ್ಟು ದುಡಿದು ಬರ್ತೀರಿ. ಬಿಲ್ಡಿಂಗ್ ಕಟ್ತೀರಪ್ಪ ಅಂತಂದ್ರೆ ನಿಮ್ಮ ಜೀವದ ಮ್ಯಾಗೂ ಇದಿರೋದು. ನಿಮ್ಗೆ ಏನಪ್ಪ ನಾವು ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ. ನಾಲ್ಕಂತ 5 ಅಂತಸ್ ಮ್ಯಾಗ ಇರ್ತೀರಿ. ಅಲ್ಲಿ ನಿನ್ನ ಕೆಳಗೆ ಬಿದ್ದ ಅಂತಂದ್ರೆ ಅವ್ನು ಕೇಳೋರು ಯಾರು ಇರೋದಿಲ್ಲ, ಅವ್ನು ನೋಡಕ್ ಬರೋದಿಲ್ಲ. ಅದು ಯಾರೋ ಒಬ್ಬ ಬಜರಂಗ ದಳ ಆಗಲಿ, ವಿಶ್ವ ಪರಿಷತ್ ಯಾರೋ ಒಬ್ಬ ಸತ್ತ ಅಂತಂದ್ರೆ ಇಡೀ ಸರ್ಕಾರ ಹೋಗಿ ಅವ್ರ ಮನೆ ಕೊಟ್ಟಿರ್ತಾರೆ. ಸಂಘಟನೆ ಆಗಿರ್ಬೋದು, ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಇತರ ಸಂಘಟನೆ ಆಗಿರ್ಬೋದು. ಯಾಕಂದ್ರೆ ಈ ಸಂಘಟನೆ ಇರೋದ್ರಿಂದ ಒಂದು ನಿಮ್ದು ಏನಾದರೂ ಬೇಡಿಕೆ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತಂದ್ರೆ ಕಾರ್ಮಿಕರ ಶಕ್ತಿ ಈ ದೇಶದಲ್ಲಿ ದೊಡ್ಡದಾದಂಥ ಶಕ್ತಿ ಇದೆ. ಇವತ್ತು ಕಾರ್ಮಿಕರು ಇರಲಿಲ್ಲ, ರೈತರು ಇರಲಿಲ್ಲ ಅಂತಂದ್ರೆ ಈ ದೇಶದೊಳಗೆ ಇಷ್ಟೊಂದು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇರ್ತಿಲ್ಲ, ದೇಶ ಇಷ್ಟು ಮುಂದುವರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಕಟ್ಟಡ ಕಾರ್ಮಿಕರು ಇರಲಿಲ್ಲ ಅಂತಂದ್ರೆ
ಇಷ್ಟೊಂದು ದೇಶದೊಳಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳು ದೊಡ್ಡ ದೊಡ್ಡ IT BTಗಳು, ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು, ನ್ಯಾಷನಲ್ ಹೈವೇ ಆಗಿರ್ಬೋದು, ಇಂಥ ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳು ಏನು ಕಟ್ಟಿದ್ದಾರೆ. ಅದರ ಫಲವಾಗಿ ಅದರ ಶ್ರಮ ಏನಾರ ಇದೆಯಪ್ಪ ಅಂತಂದ್ರೆ ಅದು ಈ ಕುಂತಲ ಕಾರ್ಮಿಕರಿಗೆ ಯೂಸ್ ಐತೆ. ಇದು ಕಾರ್ಮಿಕರ ಭವನ ಏನಿದೆಯಲ್ಲ, ಕಾರ್ಮಿಕರ ಭವನ ಏನು ಅಧಿಕಾರಿಗಳು ಕಟ್ಟಿಲ್ಲ. ಇದು ಯಾರು ಕಮಿಷನರ್ ಕಟ್ಟಿಲ್ಲ, ಇದು ಯಾರು ಕಟ್ಟಾರ? ಇದು ನೀವು ಕಟ್ಟಿದ್ದೆ. ಇಲ್ಲ ಕುಂತಂತ ಸಹಾಯಕ ಆಯುಕ್ತರಾಗಿರ್ಬೋದು ಅಥವಾ ಅವ್ರ ಕೈ ಕೆಳಗಿರುವಂಥ ಅಧಿಕಾರಿಗಳಾಗಿರ್ಬೋದು, ಫ್ಯಾನ್ ಬಿಡೋಕ್ಕಾಗಲಿ, AC ಬಿಡೋಕ್ಕಾಗಲಿ, ಏನ ನೀವು ಕೊಟ್ಟಿದ್ದಂಥ ಕಚೇರಿ ಒಳಗೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.